ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? 8 ಗಂಟೆಯಿಂದ. ಡಾಕ್ಟ್ರ್ ಇಲ್ವಾ? ಇಲ್ಲೂ ಯಾರಿಲ್ಲ. ನೀವು ಎಷ್ಟು ಗಂಟೆಗೆ ಬಂದಿದ್ದೀರಣ್ಣ? ಎಷ್ಟು ಗಂಟೆಗೆ ಬಂದ್ರ? 9:30. ಅಲ್ಲಿ ಬಂದ ಇಲ್ಲಿವರೆಗೂ ಡಾಕ್ಟ್ರ್ ಇಲ್ವಾ? ಎಂಟು ಗಂಟೆಯಿಂದ ಯಾರೂ ಇಲ್ವಾ? ಸರ್ 8:30 ಬಂದಿದ್ದೀವಿ ಬೆಳಗ್ಗೆ. ಯಾರು ಡಾಕ್ಟ್ರ್ ಇಲ್ಲ, ಯಾರಿಲ್ಲ. ಮೇಡಮ್ ಅವ್ರು ಬಂದ್ಬಿಟ್ಟು ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಅದು ಕಣ್ಣಿಗೆ ಕಟ್ಟವ್ರೆ. ಯಾರು ಡಾಕ್ಟ್ರ್ ಇಲ್ಲ, ಯಾರಿಲ್ಲ. ಏನ್ರಿ ಇಂಥ ಬಡವರಿಗೆ ಮಾಡೋದೇ ಅಂತ ಇದೇನಿಲ್ವ ಇದರಿಂದ? ತಮ್ಮನೇಲಿ ಆದರೆ ತಾವು ಸುಮ್ಮಿರ್ತಾರೆ ಹಿಂಗೆ ಡಾಕ್ಟ್ರಲ್ಲಿ. ನೋಡ್ರಿ ನೀವೇ ದಯವಿಟ್ಟು ನೋಡ್ರಿ ಏನಾಗೈತೆ. ಈ ಥರ ಆದರೆ ಇನ್ನೂ ಬರಲ್ಲ ಅಂದ್ರೆ ಅವ್ರು ಏನ್ರಿ? ನೀವು ನರ್ಸಿಗೆ ಹೇಳಿದಾಗ ಅವ್ರು ಏನಂದ್ರು? ಅವ್ರು ಬರ್ತಾರೆ, ಡಾಕ್ಟ್ರು ಬರ್ತಾರೆ, ಇರಪ್ಪ ಅಂತ ಹೇಳಿ ಟಾಣಿಗೆ ಹಾಕ್ಬಿಟ್ಟು ಕ್ರೀಮ್ ಹಚ್ಬಿಟ್ಟು ಇದು ಮಾಡವ್ರೆ. 8:30 11 ಗಂಟೆವರೆಗೂ ಡಾಕ್ಟ್ರ್ ಇಲ್ಲ. ಡಾಕ್ಟ್ರ್ ಇಲ್ಲ ಅಂದರೆ ಏನಿದೆ? ಗೌರ್ಮೆಂಟ್ ಹಾಸ್ಪಿಟ್ಲ ಏನು ಧರ್ಮ ಕೊಟ್ಟಿ ಏನಿದೆ? ಯಾರು ಹೇಳೋರು ಕೇಳೋರಿಲ್ಲ ಅಂದಂಗೆ ಆಯ್ತಿದೆ. ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕು ತ್ಯಾಮುಂಡ್ಲ ಹೋಬಳಿ ಗೌರ್ಮೆಂಟ್ ಆಸ್ಪತ್ರೆ. ಇಲ್ಲಿ ನಾವು ಬಂದು ಸುಮಾರು 8:30 8:45 ಬಂದು ಮತ್ತೆ ಇಲ್ಲೊಬ್ಬರು ಡಾಕ್ಟ್ರ್ ಇಲ್ಲ ಅಂತ ಬಿಹೇವ್ ಮಾಡೋರು. ಮತ್ತು ಚೀಟಿ ಏನೋ 5 ರೂಪಾಯಿ ಕೊಟ್ಟು ಚೀಟಿ ತಗೊಳೋರು ಅವರೂ ಇಲ್ಲ. ಮತ್ತು 4 ಕೊಠಡಿಲಿ 4 ಡಾಕ್ಟ್ರಲ್ಲೂ ಒಬ್ಬರೂ ಇಲ್ಲ. ಹಂಗಂತ ನಾವು ಪೇಷೆಂಟು ಈಗ ಅಲ್ಲಿ ನೋವು, ಕಾಲು ನೋವು ಮತ್ತು ಜ್ವರ ಅದು ಇದು ಅಂತ ಎಲ್ಲ ಬಂದು ಕಾದಿದ್ದೀವಿ. ಇನ್ನೂ ಬಂದಿಲ್ಲ. ಇದಕ್ಕೆ ಕ್ರಮ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಹೆಸರು ಹನುಮಂತರಾಜು ಅಂತ. ನಾನು ಇಲ್ಲೇ ಪಕ್ಕದ ಊರನು ಓಬಳಾಪುರ. ನಮ್ಮದು 9 o'clock 9 to 4 ಇರುತ್ತೆ. ನಾನು ನಿನ್ನೆ ನೈಟ್ ಡ್ಯೂಟಿ ಮಾಡಿ ಹೋಗಿದ್ದೆ. ಇವತ್ತು ಬರಬೇಕಾಗಿರೋದು ಬೇರೆಯವ್ರದ್ದು. ಸೊ ಅವರು ಕನ್ಫ್ಯೂಷನ್ ಮಾಡಿ ಅವರು ಇವತ್ತು ಈವ್ನಿಂಗ್ ಅಂದ್ಕೊಂಡು ಅವ್ರು ಬಂದಿಲ್ಲ. ಗೊತ್ತಾಯಿತು ನಮಗೆ, ಬಟ್ ನಮಗೆ ಇನ್ಫಾರ್ಮ್ ಆಗಿರಲಿಲ್ಲ ಅವ್ರು ಬಂದಿಲ್ಲ ಅಂತ. ನನಗೆ ಇನ್ಫಾರ್ಮ್ ಆಗಿದ ತಕ್ಷಣ ನಾನು ಬಂದಿದ್ದೀನಿ. ಈಗ ನಾನು ಜಸ್ಟ್ ಇಲ್ಲಿ ನಿಯರ್ ಬೈ ಇರೋದು, ಅದಕ್ಕೆ ಇಲ್ಲಾಂದರೆ ನಾನು ಮನೆಗೆ ಹೋಗ್ಬಿಡ್ತೀನಿ. ನಿಯರ್ ಬೈ ಯಾರು ಡಾಕ್ಟರ್ ಇಲ್ಲಿ ಸ್ಟೇ ಮಾಡಲ್ಲ. ಎಲ್ಲರೂ ಇದೆ ಡ್ಯೂಟಿ ಪ್ರಕಾರ ಎಲ್ಲರೂ ಬರ್ತಿದ್ರು. ಬಟ್ ಅವರು ಒಬ್ಬರಿಗೆ ಇವತ್ತು ಬರೋರಿಗೆ ಕನ್ಫ್ಯೂಷನ್ ಆಗಿದೆ, ಅದಕ್ಕೆ ಅವ್ರು ಬಂದಿಲ್ಲ. ನಮ್ರತಾ ಅಂತ. ನೆನ್ನೆ ನೈಟ್ ಡ್ಯೂಟಿ ಮಾಡಿದ್ದೆ. 8 ಗಂಟೆಗೆ ಬಂದಿದ್ದು ನಾವು. ಎದೆ ನೋವು ಅಂದ್ಬಿಟ್ಟು ನೋಡಿ ECG ಎಲ್ಲ ಮಾಡಿಸ್ಕೊಂಡು ಬಂದಿದ್ದು ಸರ್. ನಾವು ತೋರ್ಸೋಣ ಅಂದ್ಬಿಟ್ಟು ಅದೇ ಈ ನರ್ಸರು ಮಾತ್ರ ಇದ್ರು ಅಷ್ಟೇ, ಯಾರೂ ಇರಲಿಲ್ಲ ಸರ್. ಡಾಕ್ಟರ್ ಯಾರು ಇರಲಿಲ್ಲ. 11 ಗಂಟೆ ಆದರೂ ಡಾಕ್ಟರ್ ಇಲ್ಲ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯಮ್ಮ. 9 ಗಂಟೆ ಆಯಿತು ಬಂದು ನಾವು. ಆಗಲೇ ಇನ್ನೂ ಡಾಕ್ಟ್ರೇ ಬಂದಿಲ್ಲ. 11 ಗಂಟೆ ಆಯಿತು. ಜ್ವರ ನಮಗೆ ಇರೋಕ್ಕಾಗ್ತಿಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಏನು ಮಾಡ್ತೀರಾ ನಾವು? ಇದು ಪ್ರೈವೇಟ್ ನಾವು, ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಏನೋ ನೋಡ್ತಾರಲ್ಲ ವಾಸಿ ಆಗುತ್ತೆ ಅಂತ ಬಂದರೆ. ಇವರೇ ಡಾಕ್ಟ್ರುಗಳೇ ಇಲ್ಲ ಸರ್. ಇರೋದೇ ಇಲ್ಲ ಸರ್, ಜಾಸ್ತಿ ಇರೋದಿಲ್ಲ. ಕಾಯ್ಬೇಕು, 11 ಗಂಟೆ ತನಕ ಕಾಯಬೇಕು. ಹೌದು ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.